ಕಾದ್ ನೋಡ್ಬೇಕಷ್ಟೆ. ರಾಗಿಣಿ ಸಂಜನಾ ಬೆಂಬಲಕ್ಕೆ ನಿಂತಹ ನಟಿಯರ ಪರ ಪಾರುಲ್ ಯಾದವ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಶ್ರುತಿ ಹರಿಹರನ್ ಕೂಡ ಅದಕ್ಕೆ ತಮ್ಮ ಸಪೋರ್ಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಟ್ವೀಟ್ ಏನಿತ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ನಟಿ ರಿಯಾ ಚಕ್ರವರ್ತಿ ನಿನ್ನೆ ಅರೆಸ್ಟ್ ಆದರು. 3 ದಿನ ವಿಚಾರಣೆ ನಂತರದಲ್ಲಿ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ನಿನ್ನೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಗದೊಂದು ಕಡೆ ರಾಗಿಣಿ ಅವರು CCB ಕಸ್ಟಡಿಯಲ್ಲಿದ್ದಾರೆ, ಇನ್ನೊಂದು ಕಡೆ ಸಂಜನಾ ಗಲ್ರಾಣಿ ನಿನ್ನೆಯಿಂದ 5 ದಿನ CCB ಕಸ್ಟಡಿಯಲ್ಲಿದ್ದಾರೆ. ಇದೀಗ ಅದ್ರ ಬಗ್ಗೆ ಬ್ಯಾಟಿಂಗ್ ಮಾಡಿದ್ದಾರೆ ಅವರ ನಟಿಯರ ಪರವಾಗಿ ನಟಿ ಪಾರುಲ್ ಯಾದವ್. ಬಾಂಬೆ ಅಥವಾ ಬಾಲಿವುಡ್ಡು, ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು ಬೇರೆ ಬೇರೆ ವುಡ್ಗಳಲ್ಲಿ ಗುರುತಿಸಿಕೊಂಡಿರುವಂಥ ನಟಿ ಪಾರುಲ್ ಯಾದವ್ ಜೊತೆಗೆ ನಟಿ ಶ್ರುತಿ ಹರಿಹರನ್ ಅವರು ಕೂಡ ಆ ಟ್ವೀಟ್ಗೆ ಮರು ಟ್ವೀಟ್ ಮಾಡಿ ಸಪೋರ್ಟನ್ನು ವ್ಯಕ್ತಪಡಿಸಿದ್ದಾರೆ. ರಿಯಾ ಚಕ್ರವರ್ತಿ ಪರವಾಗಿ ಕೂಡ ಬ್ಯಾಟಿಂಗನ್ನು ಮಾಡಿದ್ದಾರೆ. ಇವರು ಮೂವರೇನ ಡ್ರಗ್ಸ್ ಡೀಲರ್ಗಳು, ಬೇರೆ ಇನ್ಯಾವ ಡ್ರಗ್ಸ್ ಡೀಲರ್ ಇಲ್ವಾ ಅಂತ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಕಾರ್ಪೊರೇಟ್ ಕಂಪನಿಯಲ್ಲಿರುವವರು ಇಲ್ವಾ, ಉದ್ಯಮಿಗಳು, ಕ್ರೀಡಾಪಟುಗಳು ಅವ್ರು ಯಾರೂ ಇಲ್ವಾ, ನಟರು ಡ್ರಗ್ಸ್ ಸೇವಿಸ್ತಾ ಇಲ್ವಾ, ಸರಬರಾಜು ಮಾಡಿಲ್ವಾ ಅಂತೆಲ್ಲ ಪ್ರಶ್ನೆಗಳು. ಈ ವಿಷಯದಲ್ಲಿ ಲಿಂಗ ತಾರತಮ್ಯ ಆಗಲಿಲ್ವಲ್ಲ ಅಂತ ಕೂಡ ಖುಷಿ ಪಡಬೇಕಾ, ಅಥವಾ ಹುಡುಗಿಯರನ್ನೂ ಎಷ್ಟು ಸರಳವಾಗಿ ಸಂಕಷ್ಟಕ್ಕೆ ಸಿಲುಕಿಸಬಹುದಲ್ಲ ಅಂತ ಅಳಬೇಕಾ? ಸಾಮಾಜಿಕ ಜಾಲತಾಣದಲ್ಲಿ ನಟಿ ಪಾರುಲ್ ಯಾದವ್ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನನ್ನದು ಇದೇ ಆಲೋಚನೆ ಅಂತ ಬೆಂಬಲ ವ್ಯಕ್ತಪಡಿಸಿ ಶ್ರುತಿ ಹರಿಹರನ್ ಕೂಡ ಮರು ಟ್ವೀಟ್ ಮಾಡಿದ್ದಾರೆ. ದ ಪಾರುಲ್ ಯಾದವ್ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ನನ್ನ ಕೊಲೀಗ್ಸ್ ಪ್ಲೇ ಮಾಡ್ತಿದ್ದಾರೆ ಅವರ ಟ್ವೀಟನ್ನು. ಶ್ರುತಿ ಹರಿಹರನ್ ಬೆಂಬಲ ವೆಲ್ ಸೈಡ್ ಅಂತ ಅವರು ಅಪ್ರಿಷಿಯೇಟ್ ಮಾಡುತ್ತಾ, ನಾನು ನಿಮ್ಮ ಜೊತೆಗಿದ್ದೀವಿ, ನನ್ನದು ಇದೇ ಅಭಿಪ್ರಾಯ, ವಿ ಥಿಂಕ್ ದ ಸೇಮ್ ಅನ್ನೋ ಥರ, ನಾವೆಲ್ಲ ಒಂದೇ ಥರ ಆಲೋಚನೆ ಮಾಡ್ತಿದ್ದೀವಿ ಅಂತ ಶ್ರುತಿ ಹರಿಹರನ್ ಅವರ ಬೆಂಬಲದ ಮರು ಟ್ವೀಟ್. ಮೊದಲನೇದಾಗಿ ನಟಿ ಪಾರುಲ್ ಯಾದವ್ ಟ್ವೀಟ್ ಮಾಡಿದ್ರು. ಆ ಟ್ವೀಟ್ನಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇಲ್ಲ ಅಂತಲ್ಲ. ಲೆಟ್ಸ್ ಹೋಪ್ ಅವರ ಪ್ರಶ್ನೆಗೆ ಉತ್ತರ ಸಿಗಲಿ. ಗೊತ್ತಿಲ್ಲ ಯಾರು ಏನು ಬೆಳವಣಿಗೆ ಪಡ್ಕೊಳ್ಳುತ್ತಿದ್ದು ಬೇರೆ ಬೇರೆ ಥರದಲ್ಲಿ ಅಂತ. ಒಟ್ಟಿನಲ್ಲಿ ಡಿಫೆಂಡ್ ಮಾಡ್ಕೋತಿರೋದಕ್ಕಿಂತ ಇವರೇ ಯಾಕೆ ಟಾರ್ಗೆಟ್ ಆದರು, ಏನು ಬೇರೆಯವ್ರು ಇನ್ಯಾರೂ ತಪ್ಪು ಮಾಡ್ತಿಲ್ವಾ, ಹಾಗಾದರೆ ಬೇರೆಯವ್ರು ಯಾಕೆ ಸುಮ್ಮನಿದ್ದಾರೆ ಅಂತೆಲ್ಲ ಒಂದಷ್ಟು ಪ್ರಶ್ನೆಗಳನ್ನು ನಟಿ ಪಾರುಲ್ ಯಾದವ್ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮೂಲಕ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಟರು ಇಲ್ವಾ ಅಂತ ಕೂಡ ಕೇಳಿದ್ದಾರೆ, ಕ್ರೀಡಾಪಟುಗಳು, ಉದ್ಯಮಿಗಳ ಬಗ್ಗೆ ಕೇಳಿದ್ದಾರೆ. ಸೊ ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಯಾರು ಕೊಡ್ತಾರಪ್ಪ ಗೊತ್ತಿಲ್ಲ. ಫೈನಲಿ ಫೈಟ್ ಬಿಗಿನ್ಸ್ ಅಂತೆಲ್ಲ ಶುರು ಮಾಡಿದ್ದಾರೆ ಆ ಟ್ವೀಟ್ನಲ್ಲಿ. ಲೆಟ್ಸ್ ಹೋಪ್ ಏನಾಗುತ್ತೆ ನೋಡೋಣ. ಸ್ಯಾಂಡಲ್ವುಡ್ ಡ್ರಗ್ಸ್ ಡೀಲ್ ಆರೋಪ CCB ಕೈ ಸೇರಿದೆ.